ಟೈಮಿಗೆ ಸರಿಯಾಗಿ ನಾವು ಹಾಜರು. ರಾಮ, ರಾಮನ ಬಂಟ, ಹನುಮಂತ. ಚೆನ್ನಾಗಿದೆ, ಚೆನ್ನಾಗಿದೆ. ಈ ರಾಮನ್ ಮೈ ತುಂಬಾ ಕಬ್ಣ ಅಂದ್ರೆ ಕಬ್ಣ, ಆದ್ರೆ ನಾನ್ ಯಾವಾಗ ಈ ತರ ಆಗೋದು? ತಾಳಪ್ಪ, ಪಿಲ್ಟು ಮಹಾರಾಜ್. ತಾಳಿದವನು ಬಾಳಿಯಾನು. ತಾಳಪ್ಪ ತಾಳು, ಕೊನೆಗೆ ಮುತ್ತ ಆಗೋವರೆಗೂ ತಾಳ್ತಾನೆ. ಹನುಮಂತ, ನನ್ನೆಲ್ಲ ರೇಗಿಸ್ತಾರಿಲ್ಲಿ. ವರ ಕೊಡೋ ಗುರುವೇ. ಕೊಡ್ತಾನೆ, ಕಾಯ್ತಾನೆ ಇದು. ಸೇತು ಮಹಾಶಯ, ಮಂತ್ರ ಹಾಕಿದ ತಕ್ಷಣ ಮಾವಿನಕಾಯಿ ಉದ್ರೋಗುತ್ತೆ. ನಮ್ ರಾಮು ತರ ದಿನ ಕಸರತ್ ಮಾಡ್ಬೇಕು, ಗೊತ್ತಾ ಅಲ್ವೇನ ರಾಮು? ಸ್ಕೂಲಿಗೆ ಗೊತ್ತಾಯ್ತು, ಹೋಗೋಣ. ನಮ್ಮೆಲ್ರಿಗೂ ಒಳ್ಳೆ ವಿದ್ಯೆ ಕೊಡು, ಒಳ್ಳೆ ಬುದ್ಧಿ ಕೊಡು, ರಾಮನಿಗೆ ತುಂಬಾ ಶಕ್ತಿ ಕೊಡು. ಹನ್ಮ 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 ಎಲ್ಲೋದ? ಏಯ್, ಅದೇನೋ ಹನ್ಮ, ಇಳಿಯೋ ಕೆಳಗೆ ನಾಚಿಕೆ ಆಗಲ್ವೇನೋ? ಬೇರೆಯವ್ರ ತೋಟದಲ್ಲೂ ಕದ್ದಿತ್ತಿದ್ದಿಲ್ಲೋ? ಬುದ್ಧಿ ಇದೇನೋ? ಇದೇನಾ ಬುದ್ಧಿ ಕಲ್ತಿರೋದು? ಇಳಿಯೋ, ಅವ್ರು ನೋಡ್ದವ್ರು ಏನ್ ಮಾಡ್ತಾರ ನಿಂಗೆ? ಇಳಿಯೋ, ಬಾ ಬಾ. ನಿನಗೆ ನಾಚಿಕೆ ಆಗಲ್ಲ? ಇಷ್ಟು ದೊಡ್ಡವನಾಗಿದ್ಯಾ? ಇದೇನಾ ನೀನ್ ಒಳ್ಳೆ ಬುದ್ಧಿ ಕಲ್ತಿರೋದು? ಏಯ್ ಹೇಳೋ, ಬಿಸಾಕೋ, ಅದು ಬಿಸಾಕೋ. ನಾಚಿಕೆ ಆಗಲ್ಲ ನಿಂಗೆ ಕದಿಯಕ್ಕೆ? ಯಾಕದ್ದೆ? ಗಾಂಧಿ ತಾತ ಹೇಳ್ಕೊಟ್ಟಿದ್ ಪಾಠನ ಹೇಳ್ಕೊಟ್ಟಿಲ್ಲ ನಿಂಗೆ? ಕೆಟ್ಟದ್ದನ್ನ 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 ಗುಡ್. ಆದ್ರೂ ನೀನ್ ತಪ್ಪು ಮಾಡಿದ್ಯಾ ಇಲ್ಲೋ? ಶಿಕ್ಷೆ ಆಗ್ಬೇಕ್ತಾನೆ? ನಾನ್ ಕರೆಯೋವರೆಗೂ ಇಲ್ಲೇ ಕೂತಿರ್ಬೇಕು. ಸರಿಯಾಗಿರ್ತ್ಯಾ? ಕ್ಷಮಿಸ್ಬಿಡ್ಲಾ ನಿನ್ನ? ಇನ್ಮೇಲೆ ಸರಿಯಾಗಿರ್ತ ತಾನೆ? ಸರಿ, ಕ್ಷಮಿಸ್ತೀನಿ. ಬಾ ಹೋಗೋಣ. ಏಯ್ ಹನ್ಮ, ಅಲ್ಲೇ ಯಾಕೋ ಕೂತ್ಕೊಂಡಿದ್ಯಾ? ಬುದ್ಧಿ ಹೇಳಿದಕ್ಕೆಲ್ಲ ಬೇಜಾರೇನಾ? ಬಾರ, ಬಾ ಹೋಗೋಣ, ಬಾ. ಏನಮ್ಮ ಇದು ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟೊಂದು ಹಪ್ಳ ಹೊತ್ತಿದ್ಯಾ? ಮಾಡ್ದಿದ್ರೆ ಆಗುತ್ತೇನಪ್ಪ, ವ್ಯಾಯಾಮ ಆಯ್ತಾ? ಆಯ್ತಮ್ಮ. ಹನುಮ, ಯಾಕೋ ಹನುಮ ಒಂಥರ ಇದ್ದಾನೆ, ಏನ್ ಸಮಾಚಾರ? ಈ ಮಧ್ಯೆ ಬಹಳ ದುರ್ಬುದ್ಧಿ ಕಲ್ತ್ಯಾನಮ್ಮ. ನಾನೊಂದ್ ಸ್ವಲ್ಪ ಬುದ್ಧಿ ಹೇಳ್ದೆ, ಅದಕ್ಕೆ ಬೇಜಾರು. ಸರಿ, ಮೊದಲು ತಿಂಡಿ ತಿಂದು ಹೋಗು. ಆಯ್ತಮ್ಮ. ಯಾಕೋ ಹನುಮ, ಏನನ್ನವ್ ನಿನ್ಗೆ? ಏನ್ ಮಾಡ್ದಿ? ಯಾರಿಗೆ ಕೇಳ್ತಿರೋದು? ಏನೋ ಹೇಳೋ. ಹಾಗೆ ಜಾಣ. ಹಾ, ಅಮ್ಮ ಹೋಗ್ ಬರ್ತೀನಿ. ಆಗ್ಲಪ್ಪ. ತಗೋ, ಇದನ್ನ ತಗೊಂಡು ಹೋಗಿ ರಂಗಯ್ಯನ ಅಂಗಡಿಗೆ ಕೊಟ್ಬಿಟ್ಟು ಬಾಕಿ ವಸೂಲಿ ಮಾಡ್ಕೊಂಡು ಬಂದ್ಬಿಡು. ತಗೋ, ಹೋಗು. ಬಾರೋ ಮರಿ, ಬಾರು. ಹನುಮ, ಹಪ್ಳ ತಂದಿದೀಯಾ? ಅಯ್ಯ ಮಗನೇ. ಹನುಮ ಬಾಳ ಬುದ್ಧಿವಂತ. ಹೌದು ಮಗನೇ. ಅಯ್ಯ ಮಗನೇ, ಹನುಮ ತುಂಬಾ ಜಾಣ. ಅವನ್ ತರ ನೀನ್ ಆಗ್ಲಿಲ್ವಲ್ಲೋ. ಹನುಮ, ಹಪ್ಳ ಕೊಡೋ ಹನುಮ. ಅಯ್ಯ ಮಗನೇ, ತಾಜಾ ಮಾಡೋ ಹನುಮನಿಗೆ. ಹನುಮ, ನೀ ತುಂಬಾ ಒಳ್ಳೆಯವನಲ್ವಾ? ನೀ ಬರ್ತೀಯ ಅಂತ ನಾ ಮೊದ್ಲೇ ಬಟಾಣಿನ ಪೊಟ್ಟಾಕ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈ ಬಟಾಣಿ ತಗೊಂಡು ಹಪ್ಳ ಕೊಡಪ್ಪ. ನಾನು ಅದನ್ನ ಒಂದೊಂದಾಗಿ ಎಣಿಸಿ ನಿಧಾನವಾಗಿ ಲೆಕ್ಕ ಬರ್ದಿಟ್ಟಿರ್ತೀನಿ. ತಕೊಂಡ್ ಕೊಡಪ್ಪ ಹನುಮ, ಕೊಡಪ್ಪ ಕೊಡಪ್ಪ. ಅಯ್ಯ, ಹಳೆ ಬಾಕಿ ಕೊಡೋವರೆಗೂ ಹನುಮ ಹಪ್ಳ ಕೊಡೋಲ್ಲ ಅಂತಾನೆ.
ಮೊದಲು ಇಲ್ಲಿ ಚಿಲ್ಲರೆ ಬಾಕಿ ಕೊಟ್ಬಿಡು. ರಾಮ ಭಕ್ತ ಹನುಮ ನಮ್ ಹುಡುಗ ಚಿಲ್ಲರೆ ಕೊಡ್ತಾನೆ, ತೆಗೆದ್ಕೊಂಡು ಸಂತೋಷವಾಗಿ ಹೋಗುತ್ತ ಬಾಮ್ಮ. ಅಯ್ಯ, ನಮ್ ಚಿಲ್ಲರೆ ಬುದ್ಧಿ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಹನುಮನ್ಗೆ. ಬಂದಾನೋ ಕೊಟ್ ಕಳ್ಸೋ. ನಿಮ್ ಮಾತು ಕೇಳ್ತೀನಿ. ಓ, ಲೆಕ್ಕ ಬರ್ಕೊಡ್ಬೇಕಾ? ಈಗಲೇ ಬರ್ಕೊಡ್ತೀನಿ ಇರು. ಕುರನ್ ಬೇಡ, ಬೇಗ ಬರ್ಕೊಡ್ತೀನಿ. ಬರ್ಕೊಡ್ತೀನಿ. ಓ, ದುಡ್ಡು ಇಲ್ಲೇ ಬಿಟ್ಬಿಟ್ಟಿದ ಮಾರಾಯರು. ತಗೊಳ್ಳಿ, ದುಡ್ಡು ಲೆಕ್ಕ ಎರಡು ಬರ್ದಿಟ್ಟಿದ್ದೀನಿ. ನಿಂಗ್ ನಡಿಯಕ್ ದಮ್ಮಿಲ್ಲ, ನಿನ್ ಕೈಲಾಗಲ್ಲ, ಬರ್ಬೇಡ ಮನೇಲಿರು ಅಂದ್ರೆ ಕೇಳಲ್ಲ. ಸುಧಾ, ಇವತ್ತೊಂದಿನ ಬೆಟ್ಟ ಹತ್ತಿದ್ದಕ್ಕೆ ಇಷ್ಟೊಂದು ಸುಸ್ತಾಯ್ತು. ಆ ರಾಮ ದಿನ ಬೆಟ್ಟ ಹತ್ತಿ ಕಸರತ್ತು ಮಾಡ್ತಾನಲ್ಲ, ಅವನ ಮೈಯಲ್ಲಿ ಏನ್ ತುಂಬಿದ್ಯೋ? ಅವನ್ ಮೈ ತುಂಬಾ ಶಕ್ತಿ ತುಂಬಿದೆ. ನಿನ್ ಮೈ ತುಂಬಾ ಬರೀ ಗಾಳಿನೂ, ತಲೆ ತುಂಬಾ ಇಡ್ಲಿನೂ ತುಂಬಿದೆ. ನಂಗೂ ಸುಸ್ತು, ನಿಂಗೂ ಸುಸ್ತು, ಟಾಮಿಗೂ ಸುಸ್ತು. ಉಸ್ಸು ಪುಸ್ಸು ಟಾಮಿ ಸುಸ್ತು, ಬೌ ಬೌ ಉಸ್ಸು ಪುಸ್ಸು. ಟಾಮಿ ಸುಸ್ತು, ಬೌ ಬೌ ಉಸ್ಸು ಪುಸ್ಸು. ಟಾಮಿ ಸುಸ್ತು, ಬೌ ಬೌ ಉಸ್ಸು ಪುಸ್ಸು. ಟಾಮಿ ಸುಸ್ತು, ಬೌ ಬೌ. ನೀವು SP ಸಾಹೇಬ್ರ ಮಕ್ಕಳಲ್ವಾ? ನೀವಿವ್ರಪ್ಪ ಅನ್ನೋದು ಹೇಳಲೇಬೇಕಾಗಿಲ್ಲ. ನಿಮ್ ಮನೆ ಕಡೆ ಹೋಗ್ತಾ ಇದೀನಿ, ಡ್ರಾಪ್ ಮಾಡ್ತೀನಿ, ಬನ್ನಿ. ಡ್ಯಾಡಿ ಅವ್ರು ಬೇಡ ಡ್ಯಾಡಿ, ಅವ್ರು ನಮ್ಮ ಅಪೋಸಿಟ್ ಪಾರ್ಟಿ ಡ್ಯಾಡಿ. ಬಾಪ ಬಾಮ. ಪರವಾಗಿಲ್ಲ ಬೇಡ. ಪರವಾಗಿಲ್ಲ ಬನ್ನಿ ಬಾಮ. ಸುಧಾ, ನಾವು ಅವ್ರ ಜೊತೆಗೆ ಹೋಗೋಣ. ಡ್ಯಾಡಿ ಹೇಳ್ತೀನಿ. ಇಲ್ಲ, ಪರವಾಗಿಲ್ಲ ಬೇಡ. ಬಾಪ ಬಾ. ಪರವಾಗಿಲ್ಲ ಬೇಡ. ಒಳ್ಳೆ ಹುಡುಗರು ದೊಡ್ಡವ್ರ ಮಾತು ಕೇಳ್ತಾರೆ, ಕರೆದ್ರೆ ಬರಲ್ಲ ಅನ್ನಲ್ಲ. ಡ್ಯಾಡಿ ಬೇರೆ ಹೇಳಿದ್ದಾರೆ ದೊಡ್ಡವ್ರ ಮಾತು ಕೇಳ್ಬೇಕು ಅಂತ. ಬಾ ಹೋಗೋಣ. ಹೇಳಿ ಕೇಳೋಣ. ಟಾಮಿ ಕಮಾನ್. ಸ್ವಾಮಿ ಅಯ್ಯ, ಸ್ವಾಮಿ ಅಯ್ಯ, ಕಾರ್ ನಿಲ್ಸಿ. ಏ ಮುತ್ಕಿ, ಸಾಯೋದಕ್ಕೆ ಇಂಪಾರ್ಟೆಂಟ್ ಕಾರೇ ಬೇಕಾ? ಬೇರೆ ಲಾರಿಗೆ ಸಿಕ್ಲಿಲ್ವಾ? ನಾನ್ಸೆನ್ಸ್, ಟೈಮ್ ವೇಸ್ಟ್. ಸ್ವಾಮಿ, ಮಗುಗೆ ಪ್ರೆಗ್ನೆಂಟ್ ತಪ್ಪೋಗ್ಬಿಟ್ಟಿದೆ. ದಯವಿಟ್ಟು ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗಿ ಸ್ವಾಮಿ, ನಿಮಗ್ ಪುಣ್ಯ ಬರುತ್ತೆ ಸ್ವಾಮಿ. ಈ ದರಿದ್ರ ಮುಖಕ್ಕೆ ಕಾರ ಬೇರೆ ಕೇಳು. ನನ್ನ ಕಾರೇನು ಪಬ್ಲಿಕ್ ಸರ್ವಿಸ್ ಬಸ್ ಅಂತ ತಿಳ್ಕೊಂಡಿದ್ಯಾ? ಹೋಗೋ. ಹೊರಡ. ಸರ್, ತಮ್ಮ ಹೆಸರು? ದೇನು ದಯಾಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಡ್ಯಾಡಿ ಡ್ಯಾಡಿ, ನಮ್ಮನ್ನ ಕಾರ್ನಲ್ಲಿ ಕರ್ಕೊಂಡ್ ಬಂದ್ರಿ ಇವರು. ಒಳಗಡೆ ನಡೀರಿ. ನಮಸ್ಕಾರ. ತಾವು ಇದೇನ್ರ ದೀನ್ ದಯಾಳು ಅಂದ್ರೆ ಇಡೀ ಡಿಸ್ಟಿಕ್ಟ್ಗೆ ಫೇಮಸ್. ಬಡವ್ರಿಗೆಲ್ಲ ಸಿಕ್ಕಾಪಟ್ಟೆ ಸಹಾಯ ಮಾಡೋದ್ ನೋಡ್ಲಾರ್ದೆ ಅವರೆಲ್ಲ ಸೇರ್ಕೊಂಡು ಈ ಹೆಸರನ್ನ ನನಗೆ ರಿಮಾರ್ಕ್ ಕೊಟ್ಬಿಟ್ಟವ್ರೆ. ರಿಮಾರ್ಕು? ಅದೇ ಟೈಟ್ಲು, ಬಿರುದು. ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಿತ್ತ? ಇಲ್ದಿದ್ರೆ ಇಷ್ಟ ದೂರ. ಒಳಗ್ ಬನ್ನಿ. ಕೈ ತೊಳ್ಕೊಂಡ್ ಬಂದಿದ್ದೀರಾ ತಾನೆ? ಇವತ್ತು ಇಡ್ಲಿ ಮಾಡುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಬರುವಾಗ್ಲೇ ಕೈ ತೊಳ್ಕೊಂಡ್ ಬಂದ್ಬಿಟ್ವಿ. ದೀಪು, ಸುಧಾ, ನೀವ್ ಯಾಕೆ ಆ ಕಾರ್ನಲ್ಲಿ ಬಂದ್ರೆ? ದೀಪು ಸುಸ್ತಾಗ್ಬಿಟ್ಟಿದ್ದ, ಅದಕ್ಕೆ. ಸುಸ್ತಾಗಿದ್ರು ಬರ್ತಿರ್ಲಿಲ್ಲ ಡ್ಯಾಡಿ, ಅವರೇ ಕರೆದ್ರು. ಒಂದ್ಸಾರಿ ನೀನೇ ಹೇಳಿದ್ಯಲ್ಲ ದೊಡ್ಡವ್ರ ಮಾತಿಗೆ ಮರ್ಯಾದೆ ಕೊಡ್ಬೇಕು ಅಂತ, ಅದಕ್ಕೆ ಕೂತ್ಕೊಂಡ್ ಬಂದ್ಬಿಟ್ವಿ. ಪಾಪ, ಇವ್ರದೇನ್ ತಪ್ಪು? ಅವರೇ ಕರ್ಕೊಂಡ್ ಬಂದ್ರಂತಲ್ಲ. ನೋಡು, ಕೆಲವರು ಮೊದಲು ಉಪಕಾರ ಮಾಡಿ ಆಮೇಲೆ ಆ ದಾಕ್ಷಿಣ್ಯಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಕರೆಕ್ಟ್. ಇದು ಒಂದು ಹೊಸಪಾಠ ನಿಮಗೆ. ಈಗ್ಲೇ ಕಲ್ತು ಬಿಡ್ತೀವಿ. ಮೊದ್ಲು ಇಡ್ಲಿ ತಿನ್ನೋ. ಡ್ಯಾಡಿ ನಗೋವರ್ಗು ಇಡ್ಲಿ ನನ್ ಗಂಟಲ್ ಎಳಿಯೋದೇ ಇಲ್ಲ. ಏನ್ ಮಾಡ್ಲಿ? ಹೋಗ್ಲಿ, ಒಂದ್ಸಲ ನಕ್ ಬಿಡ್ರಿ. ಡ್ಯಾಡಿ ನಕ್ ಬಿಟ್ರು.
ಆಹ್ 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 ತಮ್ಮ ಮಕ್ಕಳು ಚಿನ್ನ, ತಮ್ಮ ಮನೆ ನಂದನವನ. ವಿಷಯ ಹೇಳಿ. ತಮಗ್ ಗೊತ್ತಿಲ್ದಿರೋ ವಿಷಯ ಯಾವ್ದಿದೆ? ಸರ್ಕಾರದ ಜಮೀನ ಯಾರ ಪರವಾನಗಿನೂ ಇಲ್ಲದೆ ನೀವು ಸಾಗುವಳಿ ಮಾಡಿಸ್ತಾ ಇದ್ದೀರಾ. ಈಗ ಆ ಜಮೀನ ಸರ್ಕಾರ ಬಡವರಿಗೆ ಹಂಚಿದೆ. ಬಡವರಿಗೆ ಆ ಜಮೀನ ಬಿಟ್ಕೊಡೋದಕ್ಕೆ ನೀವು ತಕರಾರು ಮಾಡ್ತಾ ಇದ್ದೀರಾ, ಕಿರುಕುಳ ಕೊಡ್ತಾ ಇದ್ದೀರಾ. ಅವ್ರಿಗೂ ನಿಮಗೂ ಗಲಾಟೆ ನಡೀತಾ ಇದೆ. ಆ ಗಲಾಟಿನ ನೀವು ನಡೆಸ್ತಾ ಇದ್ದೀರಾ. ಈ ದೀನ್ ದಯಾಳು ಗಲಾಟೆ ಮಾಡಿಸ್ತಾನ? ಗಲಾಟೆ ಮಾಡ್ತಿರೋರು ಅವರು ಬಡವರು, ಅವ್ರನ್ನ ಬಗ್ಬಡಿಬೇಕು. ತಮ್ಮ ಹೆಸರನ್ನ ಇನ್ನೊಂದ್ಸಲ ಹೇಳ್ತೀರಾ? ದೀನ್ ದಯಾಳು 10,000 ರೂಪಾಯಿ ಇದೆ, ಒಪ್ಪಿಸ್ಕೋಬೇಕು. ಸುಧಾ, ಕಾಫಿ ತಗೊಂಬಮ್ಮ. ಈ ತರದ ವ್ಯವಹಾರ ನಿಮಗೆ ಎಷ್ಟೋ ಇರ್ಬೇಕು. ತಗೊಳ್ಳಿ, ಕಾಫಿ ಕುಡಿ. ಇಲ್ಲಿ ನೋಡಿ, ಒಂದ್ ಮಾತು. ಕುಡೀರಿ. ನೋಡಿ, ಆ ದ್ಯಾವ್ರು ನನ್ ಕೈ ಲಕ್ಷ್ಮಿ ಕೊಟ್ಟವನೆ, ನಿಮ್ ಕೈ ಕಾನೂನು ಕೊಟ್ಟವನೆ. ನನ್ ಕೈಯಾಗಿರೋ ಲಕ್ಷ್ಮಿ ನಿಮ್ ಕಾನೂನ್ ಕೈ ಕುಲ್ಕಿದ್ರೆ ಆ ಕತೆನೇ ಬ್ಯಾರೆ. ನನ್ನ ಕಾನೂನು ನಿಮ್ಮ ನೋಟಿನ ಕಂತೆಯಲ್ಲಿ ನುಗ್ಗಕ್ಕೆ ಆಗಲ್ವಲ್ಲ ದೀನದಯಾಳ್ರೆ. ತಾವು ದೊಡ್ಡ ಮನ್ಸು ಮಾಡ್ಬೇಕು. ಹಂಗಂದ್ರೆ ಹೇಳ್ರಿ ಮೇಲೆ ತಗೊಳ್ಳಿ ಹಣ ಎತ್ಕೊಳ್ರಿ. ಮರ್ಯಾದಾಗಿ ಇಲ್ಲಿಂದ ಆಚೆ ಹೊರಟೋಗಿ. ಇನ್ನೊಂದ್ಸಲ ಈ ತರ ಏನಾದ್ರು ಬಂದ್ರೆ ಕಂಬಿ ಎಣಿಸ್ಬೇಕಾಗುತ್ತೆ ಜೋಕೆ. ನಾನು ನೋಡ್ತೀನಿ. ನಿಮ್ಮನ್ ಟ್ರಾನ್ಸ್ಪೋರ್ಟ್ ಮಾಡ್ಸಿದ್ರೆ ನನ್ನ ಹೆಸರು ದೀನ್ ದಯಾಳನೇ ಅಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಇಂಥವ್ರಿಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ಯಾವತ್ತೂ ಒಬ್ರು ಹಂಗನಲ್ಲಿ ಇರಬಾರ್ದು. ಹಂಗಿನರ ಮನೆಗಿಂತ ವಿಂಗಡದ ಗುಡಿಲೇಸು, ಭಂಗ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗುಳವೆಲ್ಲೆ ಸೆಂದ ಸರ್ವಜ್ಞ. ಆಹಾ, ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮ ಮಹಾಕವಿ ಸರ್ವಜ್ಞ ಹೇಳ್ತಾನೆ, ಹಂಗಿನರ ಮನೆಗಿಂತ ಯಾವುದೂ ಇಲ್ದಂತ ಪಾಳ್ಗುಡಿನೇ ವಾಸಿ, ಹಾಗೆಯೇ ಅವಮಾನ ಪಡಿಸ್ತಕ್ಕಂತ ಬಿಸಿಯನ್ನಕ್ಕಿಂತ ತಂಗುಳವೇ ಲೇಸು ಅಂತಾನೆ ನಮ್ಮ ಮಹಾಕವಿ ಸರ್ವಜ್ಞ. ಆಹಾ, ಎಂತ ಚಿನ್ನದಂತ ಮಕ್ಕಳ್ರಯ್ಯ. ಎಷ್ಟು ಚೆನ್ನಾಗಿ ಪಾಠ ಕೇಳ್ತೀರಿ. ದಿನ ಇದೇ ತರ ಬಂದು ಪಾಠ ಕೇಳ್ರಯ್ಯ. ಅಯ್ಯೋ ಬನ್ರಯ್ಯ, ಬನ್ನಿ ಬನ್ನಿ. ಅಯ್ಯೋ ಬನ್ನಿ ಪಾಠ. ಅಯ್ಯೋ ಬನ್ರಯ್ಯ, ಬನ್ನಿ ಬನ್ನಿ ಹೋಗಿ. ನಿಮ್ಮ ಅಪ್ಪನ ಕಳಿಸ್ಕೊಡು, ನಾನ್ ಪುಸ್ತಕ ಕೊಡ್ಸಿ ನಿನ್ ಸ್ಕೂಲಿಗೆ ಕಳಿಸ್ಕೊಡ್ತೀನಿ. ಹೋಗಮ್ಮ ಹೋಗ್. ಹಯ್ಯ ಹಯ್ಯ ಹಯ್ಯ. ಅಪ್ಪ, ಇವಳಿಗೇನೋ ಹೇಳ್ಬಿಟ್ಟೆ ಸಹಾಯ ಮಾಡ್ತೀನಿ ಅಂತ ಜೋರಾಗಿ. ಆದ್ರೆ ಇಂಥವ್ರು ಕೋಟ್ಯಾಂತರ ಜನ ಇದಾರಲ್ಲ, ಅದಕ್ಕೇನ್ ಮಾಡ್ತೀಯ ನೀನು? ನಿಜ ಕಣೋ, ನೀನ್ ಹೇಳೋದು ಅಕ್ಷರ ಸಹ ನಿಜ. ನಮ್ ದೇಶದಲ್ಲಿ ವಿದ್ಯಾ ಕಲೀಲಿಕ್ಕೆ ಆಗದಿದ್ದವರು ಸಾಕಷ್ಟು ಜನ ಇದ್ದಾರೆ. ಆಸೆ ಪ್ರತಿಭೆ ಇದ್ದವರಿಗೆ ಅವಕಾಶ ಇಲ್ಲ. ಈಗಿನ ಸ್ಥಿತಿಯಲ್ಲಿ ಬಡವರು ಬದುಕೋದೇ ಒಂದು ದೊಡ್ಡ ಸಾಹಸ ಆಗಿದೆ. ಇನ್ನು ವಿದ್ಯೆ ಕಲಿಯೋದಂತೂ ಅದಕ್ಕಿಂತಲೂ ದೊಡ್ಡ ಸಾಹಸ. ಶಭಾಷ್ ರಾಮು, ನೀನು ಓದೋದ್ರ ಜೊತೆಗೆ ಮೋಟರ್ ಸೈಕಲ್ ಮೆಕ್ಯಾನಿಸಮ್ ನಲ್ಲೂ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಯಾ. ತಗೋ ಈ ವಾರ ಸಂಬಳ. ಎಲ್ರೂ ಹೇಳ್ತಾರೆ ಭವಿಷ್ಯ ಪೇನಲ್ಲಿ ಬರ್ದಿರುತ್ತೆ ಅಂತ, ಆದ್ರೆ ನಿನ್ ಭವಿಷ್ಯ ನೀನೇ ಬರ್ಕೊಂತ ಇದೀಯಾ. ವಿಶ್ ಯು ಬೆಸ್ಟ್ ಆಫ್ ಲಕ್ ಮೈ ಬಾಯ್. ಗಾಡ್ ಬ್ಲೆಸ್ ಯು. ಬೇಗ ಬಾರೋ, ಈಗಲೇ ಹೊತ್ತಾಗಿದೆ. ಈ ಗಾಡಿಯಲ್ಲಿ ಇಳಿಯೋಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಏ ಡ್ರೈವರ್, 12:15 ಸರಿಯಾಗಿ ಊಟ ಬರ್ಬೇಕು. ಇಲ್ದಿದ್ರೆ ನಾವು ಸಣ್ಣ ಆಗ್ಬಿಡ್ತೀವಿ. ಹೋಗು ಹೋಗೋ. ಗುಡ್ ಮಾರ್ನಿಂಗ್ ಸರ್. ಯಾಕೆ ಲೇಟ್ ಅಂದ್ರೆ ಕಾರ್ ಡ್ರೈವರ್ ಲೇಟ್, ಅದಕ್ಕೆ ನಾವು ಲೇಟ್ ಅಂತಾರೆ ಸರ್. ಎಷ್ಟೊಂದು ಬಡ ಮಕ್ಕಳು ನಡ್ಕೊಂಡು ಸರಿಯಾದ ಹೊತ್ತಿಗೆ ಶಾಲೆಗೆ ಬರ್ತಾರೆ. ಇವ್ರು ಕಾರ್ ಇಟ್ಕೊಂಡು ಲೇಟ್ ಮಾಡ್ತಾರೆ ಸರ್. ಲೇಟ್ ಆಗಿ ಬರ್ತಾನೆ. ನಾವ್ ಯಾರ ಮಕ್ಕಳು ಗೊತ್ತಾನೆ? ನಮ್ಮಪ್ಪ ಈ ಸ್ಕೂಲ್ಗೆ ಡೊನೇಷನ್ ಕೊಟ್ಟಿದ್ದಾರೆ.
ಹೀಗೆ ಅಪ್ಪನ್ ದೊಡ್ಡ ಹೆಸರು ಹೇಳ್ಕೊಂಡ್ ಮೆರೆಯೋ ಹುಡುಗರಿಂದಲೇ ಸರ್ ಸ್ಕೂಲ್ಗಳೆಲ್ಲ ಹಾಳಾಗ್ತಾ ಇರೋದು. ಈಗಿನ ವಿದ್ಯಾರ್ಥಿಗಳಿಗೆ ಓದೋದಕ್ಕಿಂತ ಶೋಕಿ ಮೇಲೆ ಜಾಸ್ತಿ ಆಸಕ್ತಿ. ಓದ್ದೇ ಇದ್ರೂ ಪಾಸ್ ಮಾಡ್ಬೇಕು, ಇಲ್ಲಾಂದ್ರೆ ಒಂದ್ ಕೈ ನೋಡ್ಕೋತೀವಿ ಚೂರಿ ಹಾಕ್ತೀವಿ ಅಂತಾರೆ. ಈಗಿನ ಸ್ಥಿತಿಲಿ ವಿದ್ಯಾನ ದೇವರೇ ಕಾಪಾಡ್ಬೇಕು. ಯಾಕೋ ಜಾಂಗೀರು ಒಂದ್ ಚಂಪಕಲಿ ಮೈಸೂರು ಪಾಕ ಒಂದು ಸೋನ್ ಪಾಪಡಿ. ನಾವು ಸಿಹಿ ತಿಂಡಿ ತಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಏಯ್ ಸ್ಕೂಲಿಗೆ ಬರೋದು ಓದೋದಕ್ ಕಳೋ, ಹೊಟ್ಟೆ ಬಿರಿಯಂಗ್ ತಿನ್ನೋದಕ್ಕಲ್ಲ. ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. ಅವ್ರಿಗೆ ತಿನ್ನಕ್ಕಿಲ್ಲ, ಜೊತೆಗೊಂದ್ ನಾಯಿ, ಒಂದ್ ಕೋತಿ. ಒಳ್ಳೆ ಜೂಗಾಡಿನ ಪಾರ್ಟಿಗಳು ಕಣೋ. ಪಾಪ ನಾಯಿ ಮುಂಡೆದು ನೋಡ್ತಾ ಇದ್ದೆ, ಅಯ್ಯೋ ಅನಿಸ್ತೆ. ಸ್ವಲ್ಪ ರೊಟ್ಟಿ ಹಾಕ್ತೀನಿ ಕಣ. ಇವ್ರು ಹಾಕಿದ್ದು ನಾಯಿ ಸಹ ಮುಟ್ಟಲ್ಲ. ಚೂ ಚೂ ಹನುಮ, ಇದು ಒಳ್ಳೇದಲ್ಲ. ಹೋಗಿ ವಾಪಸ್ ಕೊಟ್ಬಿಡು. ಹೋಗು, ಹೋಗಪ್ಪ. ಇವತ್ತಿನ ನಿಮ್ಮ ಪಾಠದಲ್ಲಿರೋ ಗಾದೆ, ಬೆಳೆಯುವ ಪೈರು ಮೊಳಕೆಯಲ್ಲೇ ತಿಳಿಯುತ್ತೆ. ಸಾಮಾನ್ಯವಾಗಿ ಗಾದೆ ಇಲ್ಲೇ ಇರೋ ಭಾಷೆ ಇಲ್ಲ. ಗಾದೆ ಜನಸಾಮಾನ್ಯರ ವಿಶ್ವಕೋಶ. ಬೆಳೆಯುವ ಪೈರು ಮೊಳಕೆಯಲ್ಲೇ ತಿಳಿಯುತ್ತೆ ಅಂದ್ರೆ ಚಿಕ್ಕಂದಿಂದಲೂ ನಾವು ಯಾವ ಗುಣಗಳನ್ನು ಬೆಳೆಸ್ಕೊಳ್ತೀವೋ ಅದೇ ಗುಣ ನಾವು ದೊಡ್ಡವರಾದ್ಮೇಲೂ ಬೆಳೆಯುತ್ತೆ. ಅದಕ್ಕೆ ನಾವು ಚಿಕ್ಕಂದಿಂದಲೇ ಒಳ್ಳೆ ಗುಣನೇ ಬೆಳೆಸ್ಕೊಂಡು ಹೋದ್ರೆ ಅದರಿಂದ ನಮಗೂ ಒಳ್ಳೇದಾಗುತ್ತೆ, ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ. ದೇಶಕ್ಕೆ ಒಳ್ಳೇದಾಗ್ಬೇಕಾದ್ರೆ ಎಲ್ಲರೂ ನ್ಯಾಯವಾಗಿ ನಡ್ಕೋಬೇಕು. ಅನ್ಯಾಯನ ಎದುರಿಸೋಕೆ ಹೆದರಬಾರ್ದು. ಹೆದರಿಕೆ ಆದ್ರೆ ಏನ್ ಮಾಡ್ಬೇಕು ಡ್ಯಾಡಿ? ಊಟ ಹೊಡೆಯೋದ್ ಕಡಿಮೆ ಮಾಡ್ಬೇಕು. ಎಲ್ಲರೂ ನಗ್ತಿದ್ದೀರಾ? ಕೋಪ ಬಂತೇನೋ? ನಿಜವಾಗ್ಲೂ ಕೋಪ ಬಂತೇನೋ? ಖಂಡಿತ ಕೋಪ ಬಂತೇನೋ? ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ದೀಪು. ನಿನ್ ಜಾಣ ಮರಿಯಲ್ಲ. ಈಗ ನಮ್ ದೀಪು ಕೋಪ ಹೊರಟೋಯ್ತು ಅಲ್ಲ? ಕೋಪ ಹೊರಟೋಯ್ತಲ್ಲ? ನಿಂಗ್ಯಾಕೋ ಹೆದರಿಕೆ? ಯಾಕೋ? ನಿಂಗ್ ಗೊತ್ತಿಲ್ಲ, ಮುಂದಿನ ವಾರ ಕಬಡ್ಡಿ ಮ್ಯಾಚ್ ಇದೆ. ನಮ್ಮ ಆಪೋಸಿಟ್ ಪಾರ್ಟಿಗಳೆಲ್ಲ ದಡೀರು ಅಂದ್ರೆ ದಡೀರು, ನಮ್ಮ ಪಾರ್ಟಿಗಳು ಕಡ್ಡಿ ಪೈಲ್ವಾನ್ಗಳು, ಸುಲ್ಟಾರಿಗಳು. ಆಟದಲ್ಲಿ ಹೆದರೋದು, ಸೋಲೋದು, ಗೆಲ್ಲೋದು ಮುಖ್ಯ ಅಲ್ಲ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾಟ್ ಟು ವಿನ್ ಬಟ್ ಟು ಪಾರ್ಟಿಸಿಪೇಟ್. ಕಬಡ್ಡಿ 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 ಐ ಕಬಡ್ಡಿ ಐ.
ಚೆನ್ನಾಗಿದೆ 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 ಆಟಲೆಲ್ಲ ಮೋಸ ಮಾಡ್ತಾರೆ ಗಾಡಿಯ ಕನ್ನಡಕ್ಕೆ ಮೋಸ ನಮ್ಮನ್ ಬಿಟ್ರಿ ಅಲ್ಲ ನೋಡ್ತೀರಿ ಹೇಗಿರುತ್ತೆ ನಮ್ ತಡಕ ನೋಡಿ ನಾವ್ ನಿಮ್ ತಂಟೆಗ್ ಬರಲ್ಲ. ಖಂಡಿತ ಬರಲ್ಲ. ನೀವು ನಮ್ ತಂಟೆಗ್ ಬರ್ಬೇಡಿ. ಖಂಡಿತ ಬರ್ಬೇಡಿ. ಆ ತಾಳಿದವನು ಬಾಳಿಯಾನು ಮಕ್ಕಳ್ರಾ. ಒಂದ್ಸಾರಿ ಹೇಳ್ತೀನಿ, 2 ಸಾರಿ ಹೇಳ್ತೀನಿ, 3 ಸಾರಿ ಹೇಳ್ತೀನಿ. 4ನೇ ಸಾರಿ ಬಾಯ್ ಬಿಟ್ಟು ಹೇಳಲ್ಲ. ನೀವು ಸ್ಕೂಲ್ ಕಲಿತಾ ಇರೋದು? ಬನ್ರ ಇಲ್ಲಿ, ಬನ್ರೋ. ಏನಿದು? ಬನ್ರೋ. ಏನ್ರೋ, ಏನಾಯ್ತು? ಯಾಕೆ ಜಗಳ ಹೇಳ್ರೋ? ನೋಡಿ ಸರ್, ನಾವು ಮ್ಯಾಚ್ ನಲ್ಲಿ ಗೆದ್ವಿ ಅಂತ ನಮ್ಮನ್ನು ಹೊಡಿತಿದ್ದಾರೆ. ನಿಮಗೆಲ್ಲ ಆಟ ಆಡಿಸ್ತಿರೋದು ನೀವೆಲ್ಲ ಒಗ್ಗಟ್ಟಾಗಿ ಒಬ್ರನ್ನೊಬ್ರು ಪ್ರೀತಿಸುವಾಗ ಆಗಲಿ ಅಂತ. ಸ್ಕೂಲ್ನಲ್ಲಿ ಚರಿತ್ರೆ ಪಾಠ ಕೇಳಿ ಏನು ಉಪಯೋಗ? ತಮ್ಮಲ್ಲಿ ಜಗಳವಾಡಿ ಎಷ್ಟೊಂದು ರಾಜ್ಯಗಳು ಹಾಳಾಗಿ ಹೋದವು ಗೊತ್ತಿಲ್ವಾ? ನೀವೆಲ್ಲ ಒಗ್ಗಟ್ಟಾದ್ರೆ ಏನನ್ನಾದ್ರೂ ಸಾಧಿಸಬಹುದು. ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪ. ಸಾರಿ ಮೇಷ್ಟ್ರೆ, ನಾವು ಅದೇ ಹೇಳಕ್ ಹೊರಟಿದ್ವಿ. ಬಾಯ್ ಬಿಡಕ್ ಮುಂಚೆನೆ ಅವ್ರ ಕೈ ಎತ್ಬಿಟ್ರು. ಆ ಕೈಯಲ್ಲೇ ಇಷ್ಟಕ್ಕಿತ್ತು. ಈಗ ಮೊದಲ ಜಗಳ ತೆಗೆದವ್ರು ಯಾರು? ಸರ್, ಇವರೇ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ದು. ಸಾರಿ ಸರ್. ತಪ್ಪಾಯ್ತು ಸರ್. ಹೌದು ಸರ್, ನಮ್ದೇ ತಪ್ಪಾಯ್ತು ಸರ್. ನೋಡಿದ್ರ ಮೇಷ್ಟ್ರೆ, ಈಗ ತಪ್ಪಪ್ಕೊಂಡ್ಬಿಟ್ರು. ಆಟದಲ್ಲಿ ಸೋತವರು ಗೆದ್ದವರು ಯಾವಾಗಲೂ ಸ್ನೇಹಿತರಾಗಿರ್ಬೇಕು. ಅದಕ್ಕೆ ಸ್ಪೋರ್ಟ್ ಮ್ಯಾನ್ ಸ್ಪಿರಿಟ್ ಅನ್ನೋದು. ನೀವೀಗ ಜಾಣ್ರಾಗಿ ಒಂದಾಗ್ತಿರೋ ದಡ್ರಾಗಿ ಜಗಳ ಆಡ್ತಿರೋ ನೀವೇ ತೀರ್ಮಾನಿಸಿ. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ನಾವೆಲ್ಲ ಫ್ರೆಂಡ್ಸ್. ಜಗಳ ಕ್ಲೋಸ್, ಪ್ರೀತಿ ಸ್ಟಾರ್. ಕಳ್ರ ನಂದದ ಮರಣ ಎಲ್ಲಿ? ಓಕೆ, ಈಗ ಬಂದ್ಬಿಡ್ತೀನಿ. ಡ್ಯಾಡಿ, ನಿನ್ ಕಳ್ರನ್ ಕಂಡ್ರೆ ಹೆದರ್ಕೆ ಆಗೋದಿಲ್ವಾ? ದೀಪು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡ್ಲೇಬೇಕು. ಹೆದರ್ಕೋಬಾರ್ದು. ನೀನು ದೊಡ್ಡವನಾಗು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ನೀವೆಲ್ಲ ಊಟ ಮಾಡಿ, ನಾನು ಲೇಟಾಗಿ ಬರ್ತೀನಿ. ನೋಡ್ರಿ, ನೀವು ಬರೋ ತನಕ ನಾವು ಮಲಗಲ್ಲ. ಊಟನೂ ಮಾಡೋದಿಲ್ಲ. ನೀನ್ ಬರೋ ತನಕ ಇಲ್ಲೇ ಕಾಯ್ತಾ ಕೂತ್ಕೊಂಡು, ನೀನ್ ಬಂದ ಮೇಲೆ ನೀನ್ ಕಳ್ರನ್ನ ಹೇಗ್ ಹಿಡ್ದೆ ಅಂತ ಕೇಳ್ತಾ ಆಮೇಲೆ ಮಲ್ಗೋದು. ಬರೋದಕ್ಕೆ ಇಷ್ಟೊತ್ತಾಯ್ತಾ? ಸರಿ, ಊಟ ಮಾಡಿ. ಮಕ್ಕಳೇನು ಊಟ ಮಾಡ್ದ ಹಾಗಿಲ್ಲ? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ದೀಪು, ಬರೋದನ್ನೇ ಕಾಯ್ತಿದ್ದಾರೆ. ಏ ದೀಪು. ಸುಧಾ, ಸುಧಾ, ಏ ದೀಪು. ಕಳ್ಳು ಸಿಕ್ಕಿದ್ರ? ಇಲ್ಲ, ತಪ್ಪಿಸ್ಕೊಂಡ್ಬಿಟ್ರು. ಅಲ್ಲ
ನೋಡ್ದವ್ರು ಸುಳ್ಳು ಕೊಡೋದಿಲ್ವಾ? ಅವ್ರನ್ನ ಹಿಡಿಯೋದಕ್ಕೆ ಜನಗಳು ಸಹಕರಿಸಿದ್ರೆ ಆ ಕಥೆನೇ ಬೇರೆ ಇತ್ತು. ಆ ಕದಿಮನ್ ಕಂಡ್ರೆ ಜನಗಳು ಬೆದರ್ತಾರೆ, ಸಾಕ್ಷಿ ಹೇಳಕ್ಕೂ ಹೆದರ್ತಾರೆ. ಅಲ್ಲಡು ಬುದ್ಧಿಗಿದ್ದಿ ಇದೆಯಲ್ವ ಅವನಿಗೆ? ಎಷ್ಟು ಸ್ಪೀಡ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ತುಂಬಾ ಏಟ್ ಬಿದ್ದಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಸಹಾಯ ಮಾಡಿ. ನೀವು ಕರ್ಕೊಂಡು ಹೋಗದೆ ಇದ್ರೆ ಅವ್ನು ಸತ್ತೋಗ್ಬಿಡ್ತಾನೆ. ಹಾಗೆ ರಜ್ಜ, ಇನ್ನ ಎತ್ಕೊಂಬಾ. ಶಬಾಷನ್ನ. ಒಪ್ಕೊಂಡ್ಬಿಟ್ಟಿದ್ದಾರೆ, ಬೇಗ ಬರ. ಹನುಮಂತ ನೀವು ಮನೆಗೆ ಹೋಗಿ ಹೋಗಿ ಬೇಗ. ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡಿ ಸರ್. ಸಾಹೇಬ್ರು ನೋಡ್ಬೇಕು. ಒಳಗೋಗಿ. ಏನ್ ಎಲ್ಲ ಮಾರ್ಚ್ ಪಾಸ್ ಮಾಡ್ಕೊಂಡ್ ಬರ್ತಿದ್ದೀರಾ? ಸ್ಕೂಲ್ಗೆ ಹೋಗ್ಲಿಲ್ಲ? ಏನ್ ಸಮಾಚಾರ ದೀಪು? ಏನ್ ಸುಧಾ? ನೋಡಿ ಡ್ಯಾಡಿ, ಸಾರಿ ಸರ್, ಗುಡ್ ಮಾರ್ನಿಂಗ್ ಸರ್. ಈಗ ನಾವು ನಿಮ್ ಹತ್ರ ನಿಮ್ ಮಕ್ಕಳಾಗ್ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದೀವಿ. ಕಂಪ್ಲೇಂಟ್? ಎಸ್, ಕಂಪ್ಲೇಂಟ್. ಇವತ್ ನಾವ್ ಸ್ಕೂಲ್ಗೆ ಹೋಗ್ತಾ ಇದ್ವಾ, ಅವಾಗ ಒಂದ್ ಕಾರು ನಮ್ ಮುಂದೆನೆ ಸ್ಪೀಡ್ ಆಗಿ ಹೋಗಿ ಒಬ್ನಿಗ್ ಡಿಕ್ಕಿ ಹೊಡೆದು ಹಾಗೆ ಸ್ಪೀಡ್ ಆಗಿ ಹೊರಟೋಯ್ತು. ನಮ್ಮ ಕಾರ್ ನಂಬರ್ ನ ನೋಟ್ ಮಾಡ್ಕೊಂಡಿದೀವಿ. ಗುಡ್. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಅವನ್ ತಲೆ ಹೊಡೆದೋಗಿ ಪಾಪ ರಕ್ತ ಸುರಿತಾ ಇತ್ತು. ಅಯ್ಯೋ ಪಾಪ ಅನ್ನಿಸ್ತು. ಆಮೇಲೆ ಯಾವ್ದೋ ಜೀಪನ್ ಬಲವಂತವಾಗಿ ನಿಲ್ಸಿ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಬರೀ ಆಸ್ಪತ್ರೆ ಇದೆ, ಡಾಕ್ಟ್ರು ಇಲ್ಲ, ಔಷಧಿನೂ ಇಲ್ಲ. ಆ ಆಸ್ಪತ್ರೆಯಲ್ಲಿ ದಿನಾಲೂ ಇದೆ ಗೋಳಂತೆ. ಸರ್ಕಾರ ಬಡವರಿಗೋಸ್ಕರ ಫ್ರೀಯಾಗಿ ಕೊಡೋ ಔಷಧಿನ ಇವ್ರು ಹೊರಗಡೆ ಮಾರ್ಕೋತಾರಂತೆ. ಇದು ದ್ರೋಹ ಅಲ್ವೇ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ ಇವನ್ ಮಾತು. ಈಗ ನೀವೇ ಹೇಳಿ ಸರ್, ಇದು ನಿಜವಾಗ್ಲೂ ದೇಶದ್ರೋಹ ಅಲ್ವೇ ಸರ್? ಎಷ್ಟೋ ಜನ ಬಡವರಿಗೆ ಹೀಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಅಪರಾಧ ಅಲ್ವೇ ಸರ್? ಆ ಅಪರಾಧಿಗಳನ್ನ ಹಿಡಿದು ತನಿಖೆ ಮಾಡಿ ಒಳಗ್ ತಳ್ಳೋದು ನಿಮ್ ಕೆಲ್ಸ. ನೀವು ನಿಮ್ ಡ್ಯೂಟಿನ ಸರಿಯಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಇದಕ್ಕೆಲ್ಲ ಒಂದ್ ಕಂಪ್ಲೇಂಟ್ ಬರ್ದು ನಾವು ಸೈನ್ ಹಾಕಿ ಕೊಡ್ತೀವಿ, ನೀವು ವಿಚಾರಣೆ ಮಾಡ್ಬೇಕು. ಮಾಡ್ಲೇಬೇಕು. ಓಕೆ. ರಾಮು ಬಾ ಇಲ್ಲಿ. ಬಂದೆ ಸರ್. ಇದನ್ನ ತಗೊಂಡು ಹೋಗಿ ಟ್ರೈಲ್ ನೋಡ್ಕೊಂಡು ಬಾ, ಇವತ್ತೇ ಡೆಲಿವರಿ ಕೊಡ್ಬೇಕು. ಓಕೆ ಸರ್. ಏನಪ್ಪ ಪಿಂಟು? ಈ ಮೋಟರ್ ಬೈಕ್ ಎಷ್ಟು ಚೆನ್ನಾಗಿದೆ, ನಂಗೆಂದ್ರೆ ಒಂದ್ ಕೊಡ್ತೀಯಾ? ಹೋಗ್ಬಿಟ್ಟು ಬರ್ತೀನಿ. ಚೊಟ್ ಮೆಣಸಿನ್ಕಾಯಿ ನೀನು ಓಡಿಸ್ತೀಯನೋ? ಕೊಟ್ ನೋಡು ಹೆಂಗ್ ಓಡಿಸ್ತೀನಿ. ಏನಪ್ಪ ದೀಪು, ನಿನ್ಗೆ ಓಡ್ಸಕ್ ಬರತ್ತಾ? ಬರಲ್ಲ, ಹೇಳ್ಕೊಟ್ಟ ಕಲಿತೀನಿ. ರಾಮು, ಒಂದ್ ಜಾಲಿ ರೈಡು, ಒಂದ್ ಚಾಕ್ಲೇಟ್ ಕೊಡ್ತೀನಿ. ಬಾ. ನಾನು ಬರ್ಲಾ? ಓಕೆ. ಓ, ಅಣ್ಣನು ಬಂದ್ಬಿಟ್ಟ ಜಾಲಿ ರೈಡ್ಗೆ. ಚೆನ್ನಾಗಿದೆ, ಚೆನ್ನಾಗಿದೆ, ನಾನು ಬರ್ಲಾ? la 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 la
ನಿಂತೋಯ್ತು? ಯಾಕ್ ನಿಂತೋಯ್ತು? ಪೆಟ್ರೋಲ್ ಆಗೋಯ್ತು. ಚೆನ್ನಾಗಿದೆ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಆಟ ಆಡಕ್ ಜಾಗ ಚೆನ್ನಾಗಿದೆ. ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಇವಾಗ ಹೇಗ್ ಮನೆಗೆ ಹೋಗೋದು? ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲಿಂದಲಾದ್ರೂ ಪೆಟ್ರೋಲ್ ತರ್ತೀನಿ ನಾನು. ಬೇಗ ಬಾ. ಆಹಾ 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 ಚೆನ್ನಾಗಿದೆ ಚೆನ್ನಾಗಿದೆ. ಹೋಗಿ ನೋಡ್ಕೊಂಡ್ ಬರೋಣ. ಏ ಚಿಟ್ಟು, ನಿಂತ್ಕೊಳ್ಳೋ. ಲೋ. ಆಹಾ ಆಹಾ ಈ ನೀರು ತುಂಬಾ ಪವಿತ್ರ ಅಂತೆ. ಸ್ನಾನ ಮಾಡಿದ್ರೆ ಕಾಯಿಲೆ ಎಲ್ಲ ವಾಸಿ ಆಗುತ್ತಂತೆ. ಜಾಸ್ತಿ ಹೊತ್ತು ನೆನೆದ್ರೆ ನೆಗಡಿ ಬರುತ್ತಂತೆ. ನೆಗಡಿ ಬಂದ್ರೆ ಸೀನ್ ಬರುತ್ತಂತೆ. ಚೆನ್ನಾಗಿದೆ ಚೆನ್ನಾಗಿದೆ. ನಮಸ್ಕಾರಪ್ಪ ದೇವ್ರೆ. ಗಂಡನ್ ಮರ ಕದೀತೀರಾ? ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದೀನಿ. ನಾನ್ ಯಾರು ಗೊತ್ತಾ? ಪೊಲೀಸ್ ಸೂಪರಿಂಟೆಂಡೆಂಟ್ ಮಗ. ಲಾ 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 ಲಾ. ಹಾಗೆ 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 ಬೇಗ ಬಿಡ್ತು. ಶಬಾಷ್ ಅಮ್ಮ, ಥ್ಯಾಂಕ್ ಯು. ಚೆನ್ನಾಗಿದೆಯಲ್ಲ? ಟಾಮಿ ಟಾಮಿ, ಇಲ್ಲಿ ಕಳ್ಳರಿದ್ದಾರೆ, ಅವ್ರನ್ನ ಕಟ್ಟಾಕ್ಬಿಟ್ಟಿದ್ರು. ಬೇಗ ಹೋಗಿ ರಾಮನ್ ಕರ್ಕೊಂಬ. ಹೋಗು ಹೋಗು. ಅಮ್ಮ ಬೇಗ ಬಾ, ಹೋಗೋಣ. ಹೌದು, ನಮ್ ದೀಪ ಎಲ್ಲಿ? ನಾಡಿನ ಸಿರಿ ಅರಣ್ಯ. ಅರಣ್ಯ ಸಂಪತ್ತನ್ನ ದೋಚಿದ್ರೆ ಇಡೀ ನಾಡಿಗೆ ಅಪಾಯ ಕಾದಿದೆ. ನಿಮ್ ಸ್ನೇಹಿತರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಧೈರ್ಯದಿಂದ ಸಾಹಸದಿಂದ ಆ ದುಷ್ಟರನ್ನು ಹಿಡಿದು ನಮ್ಗೆ ಒಪ್ಪಿಸಿದ್ದಾರೆ. ಇದರಿಂದ ನಮ್ಮ ಅರಣ್ಯ ಇಲಾಖೆ ಪರವಾಗಿ ಆ ಮಕ್ಕಳಿಗೆ 201 ರೂಪಾಯಿಗಳ ಬಹುಮಾನವನ್ನ ನಾವು ಕೊಡ್ತಾ ಇದ್ದೀವಿ. ಮಾನ್ಯ SP ಅವರು ಈ ಬಹುಮಾನವನ್ನ ಆ ಮಕ್ಕಳಿಗೆ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮಕ್ಕಳೇ, ನಿಮ್ಮ ಸ್ನೇಹಿತರು ಧೈರ್ಯ ಸಾಹಸದಿಂದ ಪೊಲೀಸ್ನವರಿಗೆ, ಅರಣ್ಯ ಇಲಾಖೆಗೆ ಸಹಾಯ ಮಾಡಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಈ ಬಹುಮಾನನ ಮಕ್ಕಳು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಗುಡ್. ನಮಗೆ ಈ ಬಹುಮಾನವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ನಾವು ಈ ಸಾಹಸ ಕಾರ್ಯ ಮಾಡೋದಕ್ಕೆ ಸ್ಫೂರ್ತಿ ನಮ್ಮ ತಂದೆ ತಾಯಿಗಳು ಮತ್ತು ನಮ್ಮ ಉಪಾಧ್ಯಾಯರು. ನಾವು ಈ ಹಣವನ್ನು ಬಡ ವಿದ್ಯಾರ್ಥಿಗಳ ನಿಧಿಗೆ ಅರ್ಪಿಸುತ್ತಿದ್ದೇವೆ. ನಮ್ಮ ಮಕ್ಕಳು ತಮಗೆ ಬಂದ ಬಹುಮಾನದ ಹಣವನ್ನು ಬಡವರ ನಿಧಿ ಸಂಗ್ರಹಕ್ಕೆ ಕೊಟ್ಟಿರುತ್ತಾರೆ. ಇಂತಹ ಮಕ್ಕಳಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಸ್ಕೂಲಿನ ಮಕ್ಕಳು ಬಡ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡುವ ಮತ್ತೊಂದು ಯೋಜನೆ ಹಾಕಿಕೊಂಡಿದ್ದಾರೆ. ಅವರು ತಮ್ಮ ಈ ಕಾರ್ಯದಲ್ಲಿ ಯಶಸ್ವಿ ಆಗಲೆಂದು ತಾವೆಲ್ಲ ಹಾರೈಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ, ಬಡ ನಿಧಿಗೆ
ಹನುಮ ಹುಂಡಿ ಹಿಡ್ಕೊಂಬಂದ್ಬಿಟ್ಟಿದ್ಯಲ್ಲೋ. ಬಡ ವಿದ್ಯಾರ್ಥಿಗಳ ಸಹಾಯ ನಿಧಿಗೆ. ಗುರಂಬೇಡ ದುಡ್ಡು ಹಾಕ್ತೀನಿ. 1 2 ಬತ್ತೀಯಾ? ಈ ತರ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ನಾ ಗಾಡಿ ಓಡಿಸ್ದಂಗೆ ಇದೆ ಬಿಡು. ಬಡ ವಿದ್ಯಾರ್ಥಿಗಳ ಸಹಾಯ ನಿಧಿಗೆ ಕೊಡ್ಬೇಕಾದ್ರೆ ಕೊಡ್ಬೇಕಾದ್ರೆ. ನೋಡ್ರ ಇದಕ್ಕಿರೋ ಬುದ್ಧಿ ಜನಗಳಿಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಬಡ ವಿದ್ಯಾರ್ಥಿಗಳಿಗೆ, ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ, ಬಡ ಜನರಿಗೆ, ಬಡವರಿಗೆ. ಗುಡ್ ಗುಡ್. ಇನ್ನ ಬೇಕಾ? ಆಲ್ ರೈಟ್. ಓಕೆ ಓಕೆ. ಬನ್ನಿ ಸರ್, ಬನ್ನಿ ಬನ್ನಿ ನಾವ್ ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದಿಷ್ಟೇನಾ? ಇದರಿಂದ ಬಡವ್ರಿಗೆ ಏನು ಸಹ ಮಾಡಕ್ಕಾಗೋದೇ ಇಲ್ಲ. ಏನ್ ಸರ್, ಬಡ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಕಟ್ಸ್ಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗತ್ತೆ? ಒಂದು 35-40 ಸಾವಿರ ಬೇಕಾಗತ್ತಮ್ಮ. ಹಾಗಾದ್ರೆ ಇದು ನಮ್ಮಿಂದಾಗ ಕೆಲಸ ಅಂತೂ ಅಲ್ಲ. ಬಡವರಿಗೆ ಸಹಾಯ ಮಾಡೋದು ನಮ್ಮ ಹಣೆಯಲ್ಲಿ ಬರ್ದಿಲ್ಲ. ಅದಕ್ಕೆ ಯಾಕೆ ಬೇಸರ ಪಡ್ತೀರಿ? ಈ ವರ್ಷ ಅಲ್ಲ, ಮುಂದಿನ ವರ್ಷ ಪ್ರಯತ್ನ ಪಡ್ಬೋದು, ಆದ್ರೆ ಪ್ರಯತ್ನ ಬಿಡಬಾರ್ದು. ಮುಂದಿನ ವರ್ಷ ಯಾವಾಗ ಬರತ್ತೋ ಏನೋ ಆ ದೇವ್ರಿಗೆ ಗೊತ್ತು. ನಾವು ದಸರಾ ರಜದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಣ, ಹಾಗ ಇನ್ನಷ್ಟು ಹಣ ಸಂಪಾದಿಸ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ. ಆದ್ರೆ ಒಂದ್ ಯೋಚನೆ. ಈಗ ನಮ್ ಕೈಲಿ 1 ಲಕ್ಷ ಇದ್ದಿದ್ರೆ ನಂಗೆ 1 ಲಕ್ಷ ರೂಪಾಯಿ ಕೊಟ್ಬಿಡು. ನಿನ್ಗ್ಯಾಕ 1 ಲಕ್ಷ ರೂಪಾಯಿ? ನಂಗಲ್ಲ ಡ್ಯಾಡಿ, ಬಡವ್ರಿಗೆ ಸಹಾಯ ಮಾಡಕ್ಕೆ ನಮ್ ಟೀಚರ್ ಹೇಳಿದ್ದಾರೆ. ನೋಡಪ್ಪ, ನಾನು ಅಷ್ಟು ಸಾವುಕಾರ ಅಲ್ಲ. ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ. ಏನೇ, 100 ರೂಪಾಯಿ ಕೊಟ್ಬಿಡು. 100 ರೂಪಾಯಿಂದ ಎಷ್ಟು ಜನ ಬಡವ್ರಿಗೆ ಸಹಾಯ ಮಾಡ್ಬೋದು? ಬರೀ ಪಿಸ್ಸೆ. 1 ಲಕ್ಷ ರೂಪಾಯಿ ಇದ್ರೆ 100 ಸಾವಿರಾರು ಜನ ಬಡವ್ರಿಗೆ ಸಹಾಯ ಮಾಡ್ಬೋದು. ಇಲ್ಲಿ ನೋಡಿ ಅಂದ್ರೆ ನಮ್ಮ ಮಕ್ಕಳು ಗಂಧದ ಕಳ್ಳರನ್ನ ಹಿಡಿದಿದ್ದು ಪೇಪರ್ನಲ್ಲಿ ಬಂದ್ಬಿಟ್ಟಿದೆ. ಎಲ್ಲಿ ಇಲ್ಲಿ ತೋರ್ಸು ಮಮ್ಮಿ. ಹಾಯ್, ನಮ್ 4 ಜನದ ಹೆಸರು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ಥು, ನಮ್ ಹೆಸರು ಪಕ್ಕದಲ್ಲೇ ಯಾವ್ದೋ ಕಳ್ಳರ ಫೋಟೋನು ಹಾಕಿದ್ದಾರೆ. ಶಂಕರ್, ಶಂಭು. ಚೆನ್ನಾಗಿದೆ ಚೆನ್ನಾಗಿದೆ. ಮೇಲಿರುವ ಫೋಟೋಗಳಲ್ಲಿರುವವರು ಶಂಕರ್, ಶಂಭು ಎಂಬ ಕುಖ್ಯಾತ ಕೇಡಿಗಳು. ಹಲವಾರು ಕೊಲೆ ದರೋಡೆಗಳನ್ನು ಮಾಡಿದ್ದಾರೆ. ಇವರು ಬೆಂಗಳೂರು ಜೈಲಿನಿಂದ ತಪ್ಪಿಸಿಕೊಂಡಿದ್ದಾರೆ. ಇವರನ್ನು ಹಿಡಿದುಕೊಟ್ಟವರಿಗೆ ಅಥವಾ ಇವರ ಬಗ್ಗೆ ಸುದ್ದಿ ಕೊಟ್ಟವರಿಗೆ ಸರ್ಕಾರ 50,000 ರೂಪಾಯಿ ಬಹುಮಾನ ಕೊಡುತ್ತದೆ. ಹಾಗಾದ್ರೆ ಈಗಲೇ ಹೊರಟು ಬಿಡೋಣ, ಹಿಡಿದು ಬಿಡೋಣ. ಏ ಪಿಲ್ಚು, ಹೋಗಿ ಹಿಡಿದ್ ಬಿಡಕ್ಕೆ ಅವ್ರೇನ್ ರೆಕ್ಕೆ ಬುಕ್ಕ ಇಲ್ದೇ ಇರೋ ಗಿಣಿ ಮರಿಗ್ಲಾ? 50,000 ರೂಪಾಯಿ ಬಹುಮಾನ ಇದೆ. ಅದೇ 50,000 ರೂಪಾಯಿ ಸಿಕ್ಕಿದ್ರೆ ಬಡವರಿಗೆಲ್ಲ ಸಹಾಯ ಮಾಡ್ಬೋದಾ? ಏ ಮಿತ್ರ, ತಾಳಿದವನು ಬಾಳಿಯಾನು. ಇವರು ಭಾರಿ ಕಳ್ಳರು, ಜೈಲಿಂದ ಬೇರೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಹಿಡಿಯಕ್ಕಾಗಿದ್ರು ಬೇಡ, ಅವ್ರೆಲ್ಲಿದ್ದಾರೆ ಅಂತ ಪೊಲೀಸರಿಗೆ ವರದಿ ತೋರಿಸ್ಬಿಟ್ಟು ವಾರ್ಡ್ ಬಂದ್ಬಿಡೋಣ. ಹೇಗಿದ್ರು ಸ್ಕೂಲಿಗೆ ರಜಾ ಇದೆ. ಗಂಧದ ಮರದ ಕಳ್ಳರನ್ನ ಹಿಡ್ದಾಗೆ ಇವ್ರನ್ನ ಹಿಡಿಯೋದು ಅಷ್ಟೇ. ನೋಡ್ರೋ, ಬಡವ್ರಿಗೋಸ್ಕರ ಇಡೀ ದಿವಸ ಕಷ್ಟಪಟ್ಟಿದ್ದಕ್ಕೆ ನಮಗ್ ಸಿಕ್ಕಿದ್ದು ಬರೀ 300 ರೂಪಾಯಿ. ಈಗ ಸ್ವಲ್ಪ ಕಷ್ಟಪಟ್ರೆ 50,000 ರೂಪಾಯಿ ಸಿಗುತ್ತೆ. ನಾವ್ ಅವ್ರನ್ನ ಹಿಡಿಯಕ್ ಹೋದಾಗ ಅವ್ರು ನಮ್ಮನ್ನ ಹಿಡ್ಕೊಂಡ್ಬಿಟ್ರೆ ಅಷ್ಟಕ್ಕೂ ನಾವೇನು ರೆಕ್ಕೆ ಪುಕ್ಕ ಇಲ್ಲದ ಗಿಣಿ ಮರಿಗಳ? ಮನಸ್ಸಿದ್ದಲ್ಲಿ ಮಾರ್ಗ. ಕರೆಕ್ಟ್. ಧೈರ್ಯ ಮಾಡೋಗೋಣ. ಆ ಹನುಮಂತನ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇದೆ. ಶುಭಸ್ಯ ಶೀಘ್ರಂ. ಹಾಗಾದ್ರೆ ನಾಳೆ ಬೆಳಗಿನ ಜಾವನೆ. ದೀಪು, ನೀನ್ ತುಂಬಾ ಪುಟಾಣಿಯಲ್ಲ. ನಾವೆಲ್ಲ ಹೋಗ್ಬಿಟ್ಟು ಬರ್ತೀವಿ. ನೀನ್ ಮನೇಲೇ ಇರುವಂತೆ
ಜಾಣ್ ಮರಿಯಲ್ಲ, ಯಾರಿಗೂ ಹೇಳ್ಬಾರ್ದು. ನಾನ್ ಯಾರಿಗೂ ಹೇಳಲ್ಲ, ಡ್ಯಾಡಿಗ್ ಮಾತ್ರ ಹೇಳ್ತೀನಿ. ನೀವ್ ನನ್ನ ಬಿಟ್ಟು ಹೋದ್ ಸರಿನಾ? ನಾನಿಲ್ದೇ ಇದ್ರೆ ನಿಮ್ ಕೆಲ್ಸ ನಡೆಯತ್ತಾ? ಪುಟ್ಟು, ನೀನು ಬರುವಂತೆ. ಓಕೆ? ಏನು ಅಂದ್ರೆ ನಮ್ಮ ಮಕ್ಳು ಕಳ್ಳರನ್ನ ಹಿಡಿತೀವಿ ಅಂತ ಕಾಗ್ದ ಬರ್ದಿಟ್ಟು ನೀವೇನಾದ್ರೂ ಮಾಡಿ ಸರ್. ನೀವೇನು ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ಪೊಲೀಸ್ ಸ್ಟೇಷನ್.